ನಾನು ಹೇಳೋದು ಅಲ್ಲಿ ನಾನು ನೋಡೋ ದೃಷ್ಟಿ ಬೇರೆ ಇದೆ. ವಿಜ್ಞಾನಿಗೆ ದೇವ್ರ ಬಗ್ಗೆ ನಂಬಿಕೆ ಇರಬಾರ್ದು ಅಂತಲ್ಲ, ಖಂಡಿತ ಇರ್ಬೇಕಾದ್ದು. ದೇವರು ಅಂದ್ರೆ ಏನು? ಯಾವುದು ನನಗೆ ಆತ್ಮವಿಶ್ವಾಸ ಕೊಡುತ್ತೋ? ದೇವರಿದ್ದಾನೆ, ಎಷ್ಟು ಕೈ ಇದೆ ಗೊತ್ತಿಲ್ಲ, ಗಂಡೋ ಹೆಣ್ಣೋ ಗೊತ್ತಿಲ್ಲ. ವೇದ ಕೂಡ ಹೇಳುತ್ತೆ, ಅದು ಅನ್ನತ್ತೆ. ಅದು ವೇದ ಕೂಡ ಅವನು ಆಕೆ ಅನ್ನೋಲ್ಲ, ಅದು ಅನ್ನತ್ತೆ. ಅದೊಂದು ಯಾವುದೋ ಶಕ್ತಿ, ಅಪಾರ ಶಕ್ತಿ ಇದೆ, ನಂಬ್ಕೊಂಡಿದ್ದೀನಿ. ಎರಡು ರೀತಿ ಒಳ್ಳೇದದು ನಂಬ್ಕೊಳ್ಳೋದು. ಒಂದು, ನನಗೆ ಅಹಂಕಾರ ಬರೋಕ್ ಬಿಡಲ್ಲ. ಎರಡನೇದು, ನಾನು ಮೊಳಕಾಲು ಊರಿ ಕೂತಾಗ ಅದಿದೆ ಅನ್ನುವಂಥ ನಂಬಿಕೆ ನನ್ನ ಆತ್ಮವಿಶ್ವಾಸ ಹೊಡುತ್ತೆ. ನೀವು ನೋಡಿದ್ದೀರಿ, ಕ್ರಿಕೆಟ್ ಅಲ್ಲಿ ಹೋಗ್ಬೇಕಾದ್ರೆ ಕೆಲವರು ಬಲಗಡೆ ಪ್ಯಾಡ್ ಬದಲು ಕಟ್ಕೋತಾರೆ. ಅವ್ನು ಯಾವ ಪ್ಯಾಡ್ ಕಟ್ಕೊಂಡ್ರೆ ಆಡೋದು ಅವನೇ. ಗ್ರೌಂಡ್ ಅಲ್ಲಿ ಕಾಲಿಡ್ಬೇಕಾದ್ರೆ ಬಲಗಾಲ ಒಳಗಿಟ್ಟು ಹೋಗ್ತಾರೆ. ತಿರುಗಿ ಆಕಾಶ ನೋಡ್ತಾರೆ. ತೆಂಡೂಲ್ಕರ್ ಅಂತ ಹುಡುಗ ಸೆಂಚುರಿ ಆಗೋವರೆಗೂ ಹೆಲ್ಮೆಟ್ ತೆಗಿತಿರ್ಲಿಲ್ಲ. ಅವನು ತೆಗೆದು ಔಟ್ ಆಗ್ತೀನಿ ಅಂತ. ಔಟ್ ಆಗಲ್ಲ ಅವನು. ಇನ್ನು ಕೆಲವರು ನೋಡ್ಬೇಕು ನೀವು, ಈ ಬ್ಯಾಟ್ ತಗೊಂಡು ಹೋದ್ರೆ ಚೆನ್ನಾಗಿ ಆಡ್ತೀನಿ. ಅವೆಲ್ಲ ಏನ್ ಗೊತ್ತಾ? ನಂಬಿಕೆಗಳು. ಆ ನಂಬಿಕೆ ಆತ್ಮವಿಶ್ವಾಸ ಹೆಚ್ಚಿಗೆ ಮಾಡುತ್ತೆ. ಈಗ ನಾನು ವಿಜ್ಞಾನಿಯಾಗಿ ಭಗವಂತನ ಕೃಪೆ ತಗೋತೀನಿ ಅಂದ್ರೆ ಅದೊಂದು ಯಾವುದೋ ಶಕ್ತಿ ಅವತರಣ ಆಗ್ಲಿ ನನ್ನೊಳಗೆ ಅಂತ ಆತ್ಮವಿಶ್ವಾಸ ಕೊಡುವಂತಹದ್ದು. ಅದ್ರಲ್ಲಿ ಏನೂ ತಪ್ಪಿಲ್ಲ, ಖಂಡಿತ ತಪ್ಪಿಲ್ಲ. ಯಾವುದೋ ಒಂದು ಶಕ್ತಿ ಇದೆ. ದೇವ್ರು ನಂಬ್ಕೊಂಡ್ರೆ ಅವನು ಸಂಪ್ರದಾಯವಾದಿ, ಅವನು ವಿಜ್ಞಾನಿ ಹೆಂಗಾಗ್ತಾನೆ ಅಂತ. ವಿಜ್ಞಾನಿ ದೇವ್ರು ನಂಬಾರದು ಅಂತ ಎಲ್ಲೂ ಇಲ್ಲ. ನಾನು ಕೇಳಿದ್ರೆ ಎಲ್ಲರೂ ದೇವ್ರು ನಂಬಬೇಕು. ಒಂದು ಘಟನೆ ಹೇಳ್ಬಿಡ್ತೀನಿ, ಬಹಳ ತಮಾಷೆ ಘಟನೆ ಇದೆ. ನಾನು ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದಾಗ ನನಗೊಂದು ಆಸೆ, ನನ್ನ ಮಕ್ಕಳು ಈ ಸಾಹಿತಿಗಳನ್ನ ವಿಜ್ಞಾನಿಗಳನ್ನ ಮುಖಾಮುಖಿ ನೋಡ್ಬೇಕು ಅಂತ ಆಸೆ. ಒಂದ್ಸಲ ಕಾರ್ಯಕ್ರಮಕ್ಕೆ ಇಬ್ಬರನ್ನು ಕರೆದಿದ್ದೆ. ಪೂತಿ ನರಸಿಂಹಾಚಾರ್ಯನ, ಎನ್ ಮೂರ್ತಿರಾಯರನ್ನ ಕರೆದಿದ್ದೆ. ನಿಮ್ಗೆ ಗೊತ್ತು, ಎನ್ ಮೂರ್ತಿರಾಯರು ಅಥಿಸ್ಟ್, ದೇವ್ರು ನಂಬಲ್ಲ, ದೇವರಿಲ್ಲ ಅಂತ ಬರೆಯೋರು. ಪೂತಿ ನರಸಿಂಹಾಚಾರ್ಯರು ದೇವರನ್ನ ಘನವಾಗಿ ನಂಬಿದವರು. ಮಾತೆತ್ತಿದ್ರೆ ಅವರಿಗೆ ಮೇಲುಕೋಟೆ ಚನ್ನವಿಜಯನಿಗರಾಯ ಅಂತ ಹೇಳೋರು. ಇಬ್ಬರು ಒಂದೇ ಸಲ ಸ್ಟೇಜ್ ಮೇಲೆ ಕರೆದ್ವಿ. ಈ ಮಾತು ಚೆನ್ನಾಗಿದೆ. ಅದು ನಮ್ಮ ಹುಡುಗಿ ಕೇಳಿಬಿಟ್ಲು ಪ್ರಶ್ನೆ, ಸರ್ ನೀವು ದೇವ್ರು ನಂಬ್ತೀರಿ, ಅವ್ರು ನಂಬಲ್ಲ, ಯಾವ ಸರಿ ಅಂತ. ಅದಕ್ಕೆ ನರಸಿಂಹಾಚಾರ್ಯ ಕೊಟ್ಟಂತ ಮಾತು, ಅದಕ್ಕೆ ಏನ್ ಮೂರ್ತಿಯವರು ಬರೀ ನಕ್ರೆ ಹೊರತಾಗಿ ಪ್ರತಿಕ್ರಿಯೆ ಮಾಡ್ಲಿಲ್ಲ. ಪೂತಿ ನರಸಿಂಹಾಚಾರ್ಯ ಹೇಳಿದ್ರು, ಜೀವನದಲ್ಲಿ ನಾಸ್ತಿಕ ಅನ್ನೋನಿಲ್ಲ, ಎಲ್ರು ಆಸ್ತಿಕರೇ. ತೋರಿಸ್ಲಿಕ್ಕಿಲ್ಲ ಹೊರಗಡೆ ಅವನು, ನಾ ನಂಬಲ್ಲ ಅಂತಾನೆ. ಅವ್ರು ಉದಾಹರಣೆ ಕೊಟ್ಟರೊಬ್ಬ ಶ್ರೀಮಂತ ಇದ್ದಾನೆ, ಅವನು ಏಕಮಾತ್ರ ಪುತ್ರ, ಮಗ, ಆರೋಗ್ಯ ಕೆಟ್ಟ ಹೋಗಿದೆ, ಪ್ರಪಂಚಾದ್ಯಂತ ತೋರ್ಸ್ಕೊಂಬಂದ್ರು ಅವ್ನು ಬದುಕೋ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಕರ್ಕೊಂಡು ಹೋಗಿ ಮನೆಗೆ ಅಂದ್ರು. ಕರ್ಕೊಂಬಂದ್ರು. ಫೈನಲ್ ಸ್ಟೇಜ್, ಒಂದ್ ದಿವಸ ಸತ್ತೋಗ್ತಾನೆ ಅವನು ಪ್ರಸಂಗ ಇತ್ತು. ಆ ಯಾರೊಬ್ರು ಬಂದು ಹೇಳ್ತಾರೆ, ಸ್ವಾಮಿ ಇಷ್ಟೆಲ್ಲ ಮಾಡಿದೀರಂತೆ, ಇನ್ನು ಮುಂದೆ 14ನೇ ಕ್ರಾಸ್ ಅಲ್ಲಿ ಒಂದು ಗಣಪತಿ ಗುಡಿ ಇದೆ, ಬಹಳ ಪವಾಡಗಳಾಗ್ತಾವಲ್ಲೆಲ್ಲ, ನಾನು ನೋಡಿದ್ದೇನೆ, ಎಷ್ಟೋ ಜನಕ್ಕೆ ಗುಣ ಆಗಿದೆ, ಒಂದು ಹರಕೆ ಹೊತ್ಕೊಂಡ್ಬಿಡಿ, ನಿಮಗ ಚೆನ್ನಾಗ್ ಆಗ್ತಾನೆ ಅಂತಾರೆ. ಆವಾಗ ಅವನು ಏನ್ ಮಾಡ್ತಾನೆ ಅಂತ ಅವನು ಎಲ್ಲರೂ ಹೇಳ್ಕೊಂಡ್ಬಿಟ್ಟಿದ್ದಾನೆ, ನಾನು ದೇವ್ರು ನಂಬಲ್ಲ ಅಂತ ಹೇಳ್ಕೊಂಡಿದ್ದಾನೆ. ತಿಳ್ಕೊಂಡಿರ್ ದಿವಸ ಅವನಲ್ಲಿ ಹೋಗ್ಲಿಕ್ಕಿಲ್ಲ ಗುಡಿಗೆ, ತನ್ನ ನಂಬಿಕೆಗೆ ವಿರುದ್ಧವಾಗಿ ಆಗತ್ತಲ್ಲ ಇದು ಅಂತ. ಆದ್ರೆ ಅಲ್ಲೇ ಇದ್ದುಕೊಂಡೇ ಮೂಲೆ ಹೋಗಿ, ಭಗವಂತ ನೀನು ಇರೋದೇ ಆದ್ರೆ ನನ್ನ ಮಗನ ಉಳಿಸಪ್ಪ ಅಂತ ಕೇಳ್ಕೊತಾನೆ. ಇದು ಅವ್ರು ಹೇಳುದು. ಅಂದ್ರೆ ಯಾವಾಗಲೂ ಕಷ್ಟ ಬಂದಾಗ ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತದೆ ಅನ್ನೋ ನಂಬಿಕೆ ಇದೆಯಲ್ಲ, ಆ ಶಕ್ತಿ ನೀವು ಯಾವ್ದಾದ್ರೂ ಹೆಸರು ಕೊಡಿ, ತೊಂದರೆ ಇಲ್ಲ. ಆದ್ರಿಂದ ವಿಜ್ಞಾನಿ ಸ್ಪೇಸ್ ಕ್ರಾಫ್ಟ್ ಲಾಂಚ್ ಮಾಡ್ಬೇಕಾದ್ರೆ ಅದನ್ನ ತಿರುಪತಿಗೆ ತಗೊಂಡೋದ್ರೆ ಏನೇನೂ ತಪ್ಪಿಲ್ಲ. ಯಾಕಂದ್ರೆ ಅದು ತಿರುಪತಿ ದೇವಸ್ಥಾನ ರಾಕೆಟ್ ಹಾರಿಸೋಲ್ಲ, ಇವನೇ ಹಾರಿಸೋದು. ಆದ್ರೆ ಹಾರಿಸುವಾಗ ನಂಬಿಕೆ ಹೆಚ್ಚಾಗತ್ತೆ. ಕಲಾಂ ಈ ಮಾತನ್ನು ಹೇಳೋರು ನಮಗೆ, ನನ್ಗೆ ತುಂಬಾ ನಂಬಿಕೆ ಇದೆ ದೇವರಲ್ಲಿ, ಅವ್ರ ನಂಬಿಕೆ ತುಂಬಾ ನಂಬಿಕೆ ಇದೆ ಅವ್ರಿಗೆ. ಹೇಳೋರು, ನಾನು ವಿಜ್ಞಾನಿಯಾಗಿ ನಂಬುತ್ತೇನೆ, ಯಾಕಂದ್ರೆ ಅದು ಆತ್ಮವಿಶ್ವಾಸ ಕೊಡುತ್ತೆ ನನಗೆ. ದೇವರಿದಾನಪ್ಪ, ದೇವ್ರ ಕೃಪೆ ಆಯ್ತು ಅಂದ್ರೆ ಆತ್ಮವಿಶ್ವಾಸ ಬಂತು. ಈಗ ನಾನು ಬಲಗಡೆ ಪ್ಯಾಡ್ ಹಾಕೊಂಡು ಹೋದೆ ಅಂದ್ರೆ ಗ್ಯಾರಂಟಿ ಚೆನ್ನಾಗಿ ಆಡ್ತೀನಿ ಅಂತ ಆತ್ಮವಿಶ್ವಾಸ ಕೊಡೋದಕ್ಕೋಸ್ಕರ ವಿಜ್ಞಾನಿ ದೇವಸ್ಥಾನಕ್ಕೆ ಹೋಗೋದು ಏನೂ ತಪ್ಪಲ್ಲ.